गजाननं भूतगणादिसेवितं कपित्वजम्बुफलसारभक्षितम् उमासुतं शोकविनाशकारणं नमामि नम विघ्नेश्वर पादपङ्कजं। गुरुब्रह्मा गुरुविष्णु गुरुदेवा महेश्वरा गुरुसाक्षात् परब्रह्मा तस्मै श्री गुरुवे नमः। ಮುಗ್ಧ ಸಂಗಮೇಶ್ವರರ ಚರಣ ಕಮಲಗಳಲ್ಲಿ ವಂದಿಸುತ್ತ ಸಕಲ ಸದ್ಗುರುಗಳ ಪಾದ ಕಮಲಗಳಿಗೆ ವಂದಿಸುತ್ತ ಪ್ರವಚನ ಕೇಳುವ ಸಕಲ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳು. ಮುಗ್ಧ ಸಂಗಮೇಶ್ವರರು ಬಿಲ್ವವನದಲ್ಲಿ ಮಹಾ ತಪಸ್ವಿಗಳನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು ಕೆಲವು ದಿವಸಗಳವರೆಗೆ ಆ ಬಿಲ್ವವನದಲ್ಲಿಯೇ ಆ ತಪಸ್ವಿಗಳ ಸೇವೆಯನ್ನು ಮಾಡ್ತಾ ಜಗದೊಡೆಯನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ನಾಮಸ್ಮರಣೆಯನ್ನು ಮಾಡುತ್ತಿರುವಾಗ ಒಂದು ದಿವಸ ಓರ್ವ ಶರಣ ಆ ಸಂಗಮೇಶ್ವರನ್ನ ಭೇಟಿ ಮಾಡಿ ಅವರನ್ನು ಮಾತನಾಡಿಸ್ತಾ ಇದ್ದಾನೆ. ಉಭಯ ಕುಶಲೋಪರಿ ನಡೆದ ನಂತರ ನನ್ನ ಹೆಸರು ಸಕಲೇಶ ಮಾದರಸ, ನಾನು ಒಬ್ಬ ರಾಜ್ಯದ ಅರಸನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ರಾಜ್ಯವನ್ನು ಆಳುವಾಗ ನನಗೆ ಒಂದು ಹವ್ಯಾಸವಿತ್ತು. ಪ್ರತಿ ದಿವಸ ಪುರಾಣ ಪುಣ್ಯ ಕಥೆಗಳನ್ನು ಕೇಳ್ತಕ್ಕಂಥ ಹವ್ಯಾಸ. ಒಂದು ದಿವಸ ನಾನು ಪುರಾಣವನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ಆ ಪುರಾಣಿಕರು ಶ್ರೀಶೈಲದ ವರ್ಣನೆಯನ್ನು ಮಾಡ್ತಾ ಆ ಶ್ರೀಶೈಲದಲ್ಲಿ ಪರಶಿವನೇ ಮಲ್ಲಿನಾಥನ ರೂಪದಲ್ಲಿ ವಾಸವಾಗಿದ್ದಾನೆ ಅಂತಕ್ಕಂಥದ್ದು, ಅದು ಅಲ್ಲದೆ ಬಿಲ್ವವನದಲ್ಲಿ ಮಹಾ ತಪಸ್ವಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ಶ್ರೀಶೈಲ ಅಂದರೆ ಶಿವನ ಕೈಲಾಸದಂತೆ ಕಂಗೊಳಿಸ್ತಾ ಇದೆ ಅಂತಕ್ಕಂಥ ವಿಷಯವನ್ನು ಹೇಳಿದಾಗ ನಾನು ವೈರಾಗ್ಯವನ್ನು ತಾಳಿ ಶ್ರೀಶೈಲಕ್ಕೆ ಹೋಗಬೇಕು, ಮಲ್ಲಿಕಾರ್ಜುನ ದರ್ಶನವನ್ನು ಮಾಡಿಕೊಳ್ಳಬೇಕು, ಆ ಮಹಾ ತಪಸ್ವಿಗಳನ್ನು ಕಾಣಬೇಕೆಂಬ ಉದ್ದೇಶದಿಂದ ರಾಜ್ಯವನ್ನು ತೊರೆದು ಸತಿಸುತರನ್ನು ಬಿಟ್ಟು ಸಕಲ ಐಶ್ವರ್ಯವನ್ನು ತ್ಯಜಿಸಿ ವೈರಾಗ್ಯವನ್ನು ಹೊಂದಿ
ಮಲ್ಲಿನಾಥನ ನಾಮಸ್ಮರಣೆಯನ್ನು ಮಾಡ್ತಾ ನಾನು ಶ್ರೀಶೈಲಕ್ಕೆ ಬಂದೆ ಅಂತಕ್ಕಂಥ ಮಾತನ್ನು ಆ ಸಕಲೇಶ ಮಾದರಸ ಹೇಳ್ತಾ ಇದ್ದಾನೆ. ಹೀಗೆ ನಾನು ಶ್ರೀಶೈಲಗಿರಿಗೆ ಬಂದು ಮಲ್ಲಿಕಾರ್ಜುನನ ಜ್ಯೋತಿರ್ಲಿಂಗಕ್ಕೆ ನಮಸ್ಕಾರವನ್ನು ಮಾಡಿ ಆ ಸಕಲ ಕ್ಷೇತ್ರದ ಮಹಿಮೆಯನ್ನು ತಿಳಿದು ಈ ಬಿಲ್ಲುವನಕ್ಕೆ ಬಂದೆ. ಅಲ್ಲಿ ಇರ್ತಕ್ಕಂಥ ಮಹಾ ತಪಸ್ವಿಗಳ ದರ್ಶನವನ್ನು ಪಡೆದುಕೊಂಡು ನಾನು ಕೂಡ ಅಲ್ಲಿ ತಪಸ್ಸನ್ನು ಆಚರಣೆ ಮಾಡಬೇಕಂತ ತಿಳ್ಕೊಂಡು ಬಯಕೆಯಿಂದ ಅಲ್ಲಿಯೇ ಇರ್ತಕ್ಕಂಥ ಒಂದು ಜಾಲಿಯ ಮರದ ಕೆಳಗೆ ಆಸನವನ್ನು ಸಿದ್ಧಗೊಳಿಸಿ ಅತ್ಯಂತ ಶ್ರದ್ಧೆಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಧ್ಯಾನದಲ್ಲಿ ತಲ್ಲೀನನಾದೆ. ಹೀಗೆ ಕೆಲವು ದಿವಸಗಳು ಕಳೆದವು. ಒಂದು ದಿವಸ ಒಬ್ಬ ಕುರಿ ಮೇಯಿಸ್ತಕ್ಕಂಥ ವ್ಯಕ್ತಿ ಕುರಿಗಳನ್ನು ಹೊಡೆದುಕೊಂಡು ನಾನು ಕುಳಿತುಕೊಂಡಿರ್ತಕ್ಕಂಥ ಜಾಲಿ ಮರದ ಹತ್ತಿರ ಬರ್ತಾ ಇದ್ದಾನೆ. ಅವನು ಬಂದವನೇ ಏನು ಮಾಡ್ದ ಅಂತಂದರೆ ದಡದಡನೆ ಆ ಜಾಲಿಯ ಮರವನ್ನು ಏರಿ ತನ್ನ ಮನಸ್ಸಿಗೆ ಬಂದಂತೆ ಆ ಕುರಿಗಳು ಮೇಯಿಸಲು ಗಿಡದ ಟೊಂಗೆಗಳನ್ನು ಕಡಿದು ಹಾಕ್ತಾ ಇದ್ದ. ಅದರಿಂದ ನನ್ನ ತಪಸ್ಸಿಗೆ ಅಡಚಣೆಯಾಗಿ ನಾನು ಸಿಟ್ಟಿನಿಂದ ಅವನನ್ನು ಕೇಳಿದೆ, ಯಾಕೋ ಕುರಿಗಳನ್ನು ಮೇಯಿಸಲಿಕ್ಕೆ ನಿನಗೆ ಈ ಅರಣ್ಯದಲ್ಲಿ ಇದೇ ಒಂದು ಮರವಿದೆಯೇ ಎಂದು ನಾನು ಅವನನ್ನು ಪ್ರಶ್ನೆ ಮಾಡಿದೆ. ಆಗ ಅವನು ಪ್ರತಿಯಾಗಿ ನನಗೆ ಪ್ರಶ್ನೆ ಹಾಕಿದ, ಏನು ನೀನು ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಇದೇ ಒಂದು ಮರವಿದೆಯೇನೋ ಅಂತ ಮರು ಉತ್ತರವನ್ನು ಕೊಡ್ತಾ ಇದ್ದ. ಅಂದರೆ ಸಕಲೇಶ ಮಾದರಸ ಸಂಗಮೇಶನಿಗೆ ಈ ವಿಷಯವನ್ನು ಹೇಳ್ತಾ ಇದ್ದಾನೆ. ಯಾವಾಗ ಅವನು ಪ್ರತಿ ಉತ್ತರವನ್ನು ಕೊಟ್ಟನೋ ಆಗ ನನಗೆ ಬಹಳ ಸಿಟ್ಟು ಬಂದು ಅವನನ್ನು ಕೇಳಿದೆ, ಈ ಮರಕ್ಕೆ ನಿಮ್ಮ ಅಪ್ಪನೇನಾದರೂ ನೀರು ಉಣಿಸಿ ಬಯಸಿದ್ದಾನೆಯೇ ಅಂತ ಕೇಳಿದೆ. ಆಗ ಕುರಿ ಮೇಯಿಸ್ತಕ್ಕಂಥವನು ಕೇಳ್ತಾ ಇದ್ದಾನೆ, ಇದಕ್ಕೆ ನಿಮ್ಮ ಅಜ್ಜನೇನಾದರೂ ನೀರು ಉಣಿಸಿ ಬಯಸಿದವನೇ ಎಂದು ಪ್ರತಿ ಉತ್ತರವನ್ನು ಆಡಿದಾಗ ನಾನು ಸಿಟ್ಟಿನಿಂದ ಕೈಯಲ್ಲಿರ್ತಕ್ಕಂತಹ ಬಡಿಗೆಯನ್ನು ತೆಗೆದುಕೊಂಡು ಆ ಕುರಿ ಮೇಯಿಸ್ತಕ್ಕಂಥವನನ್ನು ಹೊಡೆಯಲಿಕ್ಕೆ ಕೈ ಮೇಲೆ ಎತ್ತಿದಾಗ ನನ್ನ ಮುಂದೆ ಸಾಕ್ಷಾತ್ ಶ್ರೀಗಿರಿ ಒಡೆಯ ಮಲ್ಲಿನಾಥ ಪ್ರತ್ಯಕ್ಷನಾಗಿ ನಿಂತುಕೊಂಡು ಬಿಟ್ಟಿದ್ದ. ಅಂದರೆ ಅಲ್ಲಿ ಬಂದಿರತಕ್ಕಂಥವನು ಕುರಿ ಮೇಯಿಸ್ತಕ್ಕಂಥವನು ಅಲ್ಲ, ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಕ್ಷಾತ್ ಮಲ್ಲಿಕಾರ್ಜುನೇ ಬಂದಿದ್ದ ಅಂತಕ್ಕಂಥದ್ದು. ಆ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆಗಿ ನನ್ನ ಕೈಯನ್ನು ಹಿಡಿದಾಗ ನಾನು ಆಗ ನೋಡಿದೆ, ಆ ಪರಶಿವನ ಮೂರ್ತಿಯನ್ನು ಕಂಡು ಬಹಳ ಸಂತೋಷವಾಯಿತು. ಹಾಗೂ ನಾನು ಉದ್ದಟತನವನ್ನು ಮಾಡಿನಲ್ಲ ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದೆ. ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದಾಗ ಆ ಮಲ್ಲಿಕಾರ್ಜುನ ನನ್ನ ಕೈ ಹಿಡಿದು ಎಬ್ಬಿಸಿ,
ನನ್ನನ್ನು ಅಪ್ಪಿಕೊಳ್ತಾ ಇದ್ದಾನೆ. ಆಗ ನಾನು ಆ ಮಲ್ಲಿಕಾರ್ಜುನನ ಕುರಿತು, ಸ್ವಾಮಿಯೇ, ಇನ್ನು ಮೇಲೆ ನನಗೆ ಸದ್ಗತಿಯನ್ನು ಕರುಣಿಸು ಅಂತ ತಿಳ್ಕೊಂಡು ಅತ್ಯಂತ ದೈನ್ಯ ಭಾವದಿಂದ ಬೇಡಿಕೊಂಡು ನಿನ್ನೆಡೆಗೆ ನನ್ನನ್ನು ಕರೆದುಕೊಳ್ಳಬೇಕು ಭಕ್ತ ವತ್ಸಲ ಅಂತ ತಿಳ್ಕೊಂಡು ನಾನು ಮಲ್ಲಿಕಾರ್ಜುನಲ್ಲಿ ಬೇಡಿಕೊಂಡೆ. ಆಗ ಆ ಪರಶಿವನು, ಇಲ್ಲ, ನೀನು ಇನ್ನೂ ಈ ಭೂಲೋಕದಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಬೇಕಾಗಿದೆ, ನಿನ್ನಿಂದ ಅನೇಕ ಧರ್ಮ ಕಾರ್ಯಗಳು ನಡೆಯಬೇಕಿವೆ. ಆದ್ದರಿಂದ ಇನ್ನೂ ಕೆಲವು ದಿವಸವರೆಗೆ ಇದೇ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸನೆ ಮಾಡ್ತಾಯಿರು. ಕೆಲವು ದಿವಸಗಳ ನಂತರ ಈ ಸ್ಥಳಕ್ಕೆ ನನ್ನ ಮಾನಸ ಪುತ್ರನಾದ ಮುಗ್ಧ ಸಂಗಮೇಶ್ವರನೆಂಬ ಯತಿವರ್ಯ ಬರ್ತಾ ಇದ್ದಾನೆ. ಆ ಮಹಾಪುರುಷನ ಮಾರ್ಗದರ್ಶನದಿಂದ ನಿನ್ನ ಕಾರ್ಯಗಳು ನೆರವೇರ್ತಾ ಇವೆ ಅಂತಕ್ಕಂಥ ಮಾತನ್ನು ಆ ಮಲ್ಲಿಕಾರ್ಜುನ ದೇವರು ಸಕಲೇಶ ಮಾದರ್ಶನಿಗೆ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನೀನು ಧರ್ಮ ಕಾರ್ಯ ಮಾಡಿದ ಮೇಲೆ ನಿನಗೆ ಮುಕ್ತಿಯು ಕೂಡ ಲಭಿಸ್ತಾ ಇದೆ ಅಂತಕ್ಕಂಥದ್ದನ್ನು ಆ ಮಲ್ಲಿಕಾರ್ಜುನ ಆ ಮಾದರಸನಿಗೆ ಹೇಳ್ತಾ ಇದ್ದಾನೆ. ಆದ ಕಾರಣ ಅವನ ಶೋಧನೆ ಮಾಡಿ ಆತನ ದರ್ಶನ ಪಡೆದು ನೀನು ಕೃತಾರ್ಥನಾಗು ಅಂತ ತಿಳ್ಕೊಂಡು ಆ ಮಲ್ಲಿಕಾರ್ಜುನ ದೇವರು ಆಶೀರ್ವಾದವನ್ನು ಮಾಡಿ ಅದೃಶ್ಯನಾಗಿ ಬಿಡ್ತಾ ಇದ್ದಾನೆ, ಅಂದರೆ ಮಾಯವಾಗಿ ಬಿಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಹೀಗೆ ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಎಲ್ಲ ವೃತ್ತಾಂತವನ್ನು, ಅಂದರೆ ವಿಷಯವನ್ನು ಮುಗ್ಧ ಸಂಗಮೇಶ್ವರರ ಮುಂದೆ ಸಕಲೇಶ ಮಾದರಸ್ಯ ಭಕ್ತಿ ಭಾವದಿಂದ ಪ್ರಸ್ತುತಪಡಿಸ್ತಾ ಇದ್ದಾನೆ, ಅಂದರೆ ಹೇಳ್ತಾ ಇದ್ದಾನೆ. ಇದೆಲ್ಲ ವೃತ್ತಾಂತವನ್ನು ಕೇಳಿಕೊಂಡಿರ್ತಕ್ಕಂಥ ಮುಗ್ಧ ಸಂಗಮೇಶ್ವರರು ಹಸನ್ಮುಖರಾಗಿ ಸಕಲೇಶ ಮಾದರಸನನ್ನು ಸಂತೈಸಿ ಮೈ ತಡವಿ, ಮಾದಿರಾಜ, ನಿನ್ನ ವೃತ್ತಾಂತವನ್ನು ಕೇಳಿ ಬಹಳ ಆನಂದವಾಯಿತು. ಇನ್ನು ನಾವು, ಅಂದರೆ ನೀನು ಮತ್ತು ನಾನು ಸೇರಿಕೊಂಡು ಮಲ್ಲಿನಾಥನ ಅಪ್ಪಣೆಯಂತೆ ಲೋಕ ಕಲ್ಯಾಣಕ್ಕಾಗಿ ಇಲ್ಲಿಂದ ಹೊರಟು ಹೋಗೋಣ. ಮೊಟ್ಟ ಮೊದಲು ಬಸವಣ್ಣವರ ಕಾರ್ಯಕ್ಷೇತ್ರವಾಗಿರ್ತಕ್ಕಂತಹ ಕಲ್ಯಾಣಪುರಕ್ಕೆ ನಾನು ಹೋಗಬೇಕಾಗಿದೆ. ನಮ್ಮ ಬರುವಿಗಾಗಿ ಅವರು ಕಾಯ್ದು ಕೂತುಕೊಂಡಿದ್ದಾರೆ. ಅಲ್ಲಿಗೆ ಮೊದಲು ಪ್ರಯಾಣ ಬೆಳೆಸೋಣ ಅಂತ ತಿಳ್ಕೊಂಡು, ಅದಕ್ಕಿಂತ ಪೂರ್ವದಲ್ಲಿ ಈಗ ಪೂಜಾ ಸಮಯವಾಗಿದೆ. ಸ್ನಾನವನ್ನು ಮಾಡಿ ಶಿವಪೂಜೆಯನ್ನು ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಸಕಲೇಶ ಮಾದರ್ಶನಿಗೆ ಹೇಳಿ ಸ್ನಾನವನ್ನು ಮಾಡಿ ಶಿವಪೂಜೆಯನ್ನು ಮಾಡಿಕೊಳ್ತಾ ಇದ್ದಾರೆ. ತದನಂತರ ಆನಂದದಿಂದ ಈರುವರು ಕಲ್ಯಾಣದತ್ತ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಅಂದರೆ ಆ ದಿವಸದ ಮರುದಿವಸ ಬೆಳಿಗ್ಗೆ ಎದ್ದು ಸ್ನಾನ ಶಿವಪೂಜೆಯನ್ನು ಮುಗಿಸಿಕೊಂಡು ಆ ಶ್ರೀಗಿರಿಯಿಂದ, ಆ ಬಿಲ್ವ ವನದಿಂದ ಸಂಗಮೇಶ್ವರರು ಹಾಗೂ ಸಕಲೇಶ ಮಾದರಸರು ಕಲ್ಯಾಣ ದಾರಿಯನ್ನು ಹಿಡಿದು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹಾಗೆಯೇ ದಾರಿಯಲ್ಲಿ ಶಿವನಾಮ ಸ್ಮರಣೆ ಮಾಡ್ತಾ, ಶಿವಾನುಭವವನ್ನು ಹೇಳ್ತಾ,
ಸದಾ ದಾರಿಯನ್ನು ಕ್ರಮಿಸ್ತಾ ಇದ್ದಾರೆ. ಆದರೆ ಶ್ರೀಶೈಲದಿಂದ ಕಲ್ಯಾಣ ನಗರ ಬಹಳ ದೂರ ಇತ್ತು. ಹಾಗಿರುವಾಗ ಇವರು ಒಂದು ಪಟ್ಟಣಕ್ಕೆ ಬಂದಾಗ ಪಂಚರಾತ್ರಿ ಅಂದರೆ 5 ರಾತ್ರಿಗಳನ್ನು ಅಲ್ಲೇ ಕಳೀತಾ ಇದ್ದರು. ಒಂದು ಹಳ್ಳಿ ಬಂತು ಅಂತಂದರೆ ಅಲ್ಲಿ ಏಕರಾತ್ರಿ ಅಂದರೆ 1 ದಿವಸವನ್ನು ಕಳೆದು ಅಂದರೆ ವಾಸ್ತವ್ಯ ಮಾಡಿ ವಸತಿ ಮಾಡಿ ಮುಂದೆ ಪ್ರಯಾಣವನ್ನು ಬೆಳೆಸ್ತಾಯಿದ್ರು. ಹೀಗೆ ಅವರು ದಾರಿಯನ್ನು ಪ್ರಯಾಣ ಮಾಡ್ತಾ ಮಾಡ್ತಾ ಕೆಲವು ದಿವಸಗಳ ಮೇಲೆ ಕಲ್ಯಾಣ ನಗರದ ಸೀಮೆಗೆ ಬರ್ತಾ ಇದ್ದಾರೆ. ಸೀಮೆ ಅಂದರೆ ಗಡಿ. ಆ ಗಡಿಗೆ ಬಂದಾಗ ಅವರಿಗೆ ಆ ಕಲ್ಯಾಣ ಪಟ್ಟಣ ಕಾಣಿಸ್ತಾ ಇದೆ. ಅದು ಅವರ ಕಣ್ಣಿಗೆ ಹೇಗೆ ಕಾಣಿಸ್ತು ಅಂತಂದರೆ, ಕಲ್ಯಾಣ ನಗರ ಅವರಿಗೆ ಇಂದ್ರನ ಅಮರಾವತಿಯಂತೆ. ಅಮರಾವತಿ ಅಂದರೆ ಇಂದ್ರಲೋಕ, ಶಿವನ ಕೈಲಾಸದಂತೆ ಗೋಚರಿಸ್ತಾ ಇದೆ. ಗೋಚರಿಸು ಅಂದರೆ ಕಾಣಿಸಿಕೊಳ್ಳುವುದು. ಆ ಪಟ್ಟಣ ಸ್ವರ್ಗ ಲೋಕದಲ್ಲಿರ್ತಕ್ಕಂಥ ಅಮರಾವತಿಯಂತೆ ಕೈಲಾಸದಂತೆ ಕಾಣಿಸ್ತು ಅಂತಕ್ಕಂಥದ್ದು. ಇನ್ನು ಆ ಇರುವರು ಶಿವಯೋಗಿಗಳು ಕಲ್ಯಾಣ ನಗರದ ಸಮೀಪಕ್ಕೆ ಬಂದಾಗ ಅದೇ ಸಮಯದಲ್ಲಿ ಭಕ್ತಿ ಭಂಡಾರಿಯಾಗಿರ್ತಕ್ಕಂಥ ಅಣ್ಣ ಬಸವಣ್ಣನವರು ತಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ಮಗ್ನರಾಗಿ ಕುಳಿತುಕೊಂಡರು. ಅವರು ಆ ನಗರಕ್ಕೆ ಬಂದಾಗ ಆ ಸಮಯದಲ್ಲಿ ಬಸವಣ್ಣವರು ಇಷ್ಟಲಿಂಗ ಪೂಜೆ ಮಾಡಲಿಕ್ಕೆ ಕುಳಿತುಕೊಂಡಿದ್ರು ಅಂತಕ್ಕಂಥದ್ದು. ಆಗ ಅವರಿಗೆ ತಮ್ಮ ಇಷ್ಟಲಿಂಗದಲ್ಲಿ ಊರ ಹೊರಗೆ ತನ್ನ ಗುರುಮೂರ್ತಿಯು ಕ್ರಿಯಾಮೂರ್ತಿಯಾಗಿರ್ತಕ್ಕಂಥ ಸಂಗಮೇಶ್ವರರು ಹಾಗೂ ಸಕಲೇಶ ಮಾದರಸ ಬರುವುದು ಅವರ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಇಷ್ಟಲಿಂಗದಲ್ಲಿಯೇ ಅದು ಗೋಚರವಾಗ್ತಾ ಇದೆ. ಆಗ ಬಸವಣ್ಣನವರು ತನ್ನ ಕ್ರಿಯಾಮೂರ್ತಿಯನ್ನು ಅಂದರೆ ಮುಗ್ಧ ಸಂಗಮೇಶ್ವರರನ್ನು ಲಿಂಗದಲ್ಲಿಯೇ ಕಂಡು ಆ ಪೂಜೆಯಿಂದ ಎದ್ದು ಒಳ್ಳೆಯ ಉತ್ಸಾಹದಿಂದ ಶರಣರೆಲ್ಲರಿಗೂ ಈ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಅವರಿಗೆ ಹೇಳ್ತಾ ಇದ್ದಾರೆ, ನಮ್ಮ ಗುರು ಸಂಗಮೇಶ್ವರರು ಬರ್ತಾ ಇದ್ದಾರೆ, ಬನ್ನಿ ಅವರನ್ನು ಬರಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಎಲ್ಲ ಶರಣ ಬಳಗವನ್ನೆಲ್ಲ ಕರೀತಾ ಇದ್ದಾರೆ. ಇತ್ತ ಸಂಗಮೇಶ್ವರರು ಹಾಗೂ ಮಾದಿರಾಜರು ಆನಂದದಿಂದ ಕಲ್ಯಾಣ ಪಟ್ಟಣವನ್ನು ನೋಡ್ತಾ ಪುರದೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಪುರ ಅಂದರೆ ಪಟ್ಟಣ. ಆ ಪಟ್ಟಣದ ಬೀದಿಯಲ್ಲಿ ಅನೇಕ ತರುಣ ಜಂಗಮರು ಗುಂಪು ಗುಂಪಾಗಿ ಬಸವಣ್ಣನವರ ಅರಮನೆಯಿಂದ ಹೊರಗೆ ಬರ್ತಾ ಇದ್ರು. ಆ ನಗರದ ಮಾರ್ಗದಲ್ಲಿ ಅವರು ಹೋಗ್ತಾ ಇದ್ರು. ಆಗ ಸಂಗಮೇಶ್ವರರು ಆಶ್ಚರ್ಯಚಕಿತರಾಗಿ ಅವರನ್ನು ಕುರಿತು ಕೇಳ್ತಾ ಇದ್ದಾರೆ, ನೀವು ಈ ಕಡೆ ಎಲ್ಲಿಗೆ ಹೊರಟಿರುವಿರಿ ಅಂತ. ಅವರಿಗೆ ಎದುರಾಗಿ ಗುಂಪು ಗುಂಪಾಗಿ ಜಂಗಮ ಮೂರ್ತಿಗಳು ಬರ್ತಾಯಿದ್ರು. ಅದನ್ನು ನೋಡಿ ಸಂಗಮೇಶ್ವರ ಕೇಳ್ತಾ ಇದ್ದಾರೆ, ನೀವೆಲ್ಲ ಈ ಕಡೆಗೆ ಎದಕ್ಕೆ ಹೊಂಟಿರಿ ಅಂತ, ಎಲ್ಲಿಗೆ ಹೊಂಟಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಆಗ ಅವರು ಉತ್ತರ ಕೊಡ್ತಾ ಇದ್ದಾರೆ,
ಬಸವಣ್ಣನವರು 1,96,000 ಜಂಗಮರಿಗೆ ಪ್ರತಿನಿತ್ಯ ದಾಸೋಹವನ್ನು ಮಾಡ್ತಾ ಇದ್ದಾರೆ. 1,96,000 ಜಂಗಮರಿಗೆ ಪ್ರತಿನಿತ್ಯ ದಾಸೋಹ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ನಾವು ವೈಶ್ಯರ ಮನೆಗೆ ಶೂಲೆಗೈಯುವುದಕ್ಕೆ ಹೊರಟಿದ್ದೇವೆ ಅಂತಕ್ಕಂಥ ಮಾತನ್ನು ಜಂಗಮರು ಹೇಳ್ತಾ ಇದ್ದಾರೆ. ಆಗ ಸಂಗಮೇಶ್ವರಿಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ, ನಗುತ್ತಾ ಇದ್ದಾರೆ. ಮತ್ತೆ ಅವರನ್ನು ಕೇಳ್ತಾ ಇದ್ದಾರೆ, ನಿಮ್ಮ ಬಸವಣ್ಣನವರು ನನ್ನನ್ನು ವೈಶ್ಯರ ಮನೆಗೆ ಕಳುಹಿಸುತ್ತಾರೆಯೇ? ಆಗ ಒಬ್ಬ ತರುಣ ಜಂಗಮ ಹೇಳ್ತಾ ಇದ್ದಾನೆ, ಓಹೋ, ನಮ್ಮ ಅಣ್ಣನವರು ಮಹಾದಾಸೋಹಿಗಳು, ಜಂಗಮರಿಗೆ ಏನೂ ಇಲ್ಲ ಅನ್ನುವುದಿಲ್ಲ, ನಿಮ್ಮನ್ನು ಕೂಡ ವೈಶ್ಯಾಗ್ರಹಕ್ಕೆ ಕಳುಹಿಸಿಕೊಡ್ತಾ ಇದ್ದಾರೆ. ನೀವು ಮಹಾಮನೆಗೆ ಹೋಗಿ ಬಸವಣ್ಣವರನ್ನ ಭೇಟಿಯಾಗ್ರಿ ಅಂತ ತಿಳ್ಕೊಂಡು ಹೇಳಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಆಗ ಸಂಗಮೇಶ್ವರರು ಮುಗುಳು ನಗೆ ತೋರಿ ಮುಂದೆ ನಡೆದು ಬರ್ತಾ ಇದ್ದಾರೆ. ಎದುರಿಗೆ ಆ ಬಸವಣ್ಣನವರ ಮಹಾಮನೆ ಅವರಿಗೆ ಕಾಣಿಸ್ತಾ ಇದೆ. ಆ ಮಹಾಮನೆಯ ಮಹಾದ್ವಾರದಲ್ಲಿ ಸಕಲ ಶರಣರೊಂದಿಗೆ ಬಸವಣ್ಣನವರು ಗುರು ಸಂಗಮೇಶ್ವರನನ್ನು ಬರಮಾಡಿಕೊಳ್ಳಲಿಕ್ಕೆ ಸನ್ನದ್ಧರಾಗಿ ನಿಂತುಕೊಂಡಿದ್ದರು, ತಯಾರಾಗಿ ನಿಂತುಕೊಂಡಿದ್ದರು. ಆ ಬಸವಣ್ಣನವರು ತಮ್ಮ ಮಹಾಮನೆಗೆ ಬಂದಿರತಕ್ಕಂಥ ಗುರು ಸಂಗಮೇಶ್ವರನನ್ನು ಕಂಡಾಗ ಬಹು ಭಕ್ತಿಯಿಂದ ಬಾಗಿ ನಮಸ್ಕಾರವನ್ನು ಮಾಡಿ ಆರತಿಯನ್ನು ಬೆಳಗಿ ಗುರುವರರನ್ನು ಮಹಾಮನೆಯ ಒಳಗಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ನಂತರ ಸಂಗಮೇಶ್ವರರು ಹಾಗೂ ಸಕಲೇಶ ಮಾದರಸರು ಸ್ನಾನ ಶಿವಪೂಜೆಯನ್ನು ಮುಗಿಸಿಕೊಂಡು ಆ ಶರಣರ ಸಮೂಹದಲ್ಲಿ ತಾವು ಕೂಡ ಬೆರೆತುಕೋತಾ ಇದ್ದಾರೆ. ಶರಣರ ಜೊತೆಗೆ ಕೂಡಿ ಕೂತುಕೋತಾ ಇದ್ದಾರೆ. ಆದರೆ ಬಸವಣ್ಣನವರಿಗೆ ಆ ಸಂಗಮೇಶ್ವರರ ಆಗಮನ ಮನಸ್ಸಿಗೆ ಬಹಳ ಆನಂದವನ್ನು ತಂದಿತ್ತು. ಗುರು ಶಿಷ್ಯರಿರುವರು, ಅಂದರೆ ಗುರು ಅಂದರೆ ಮುಗ್ಧ ಸಂಗಮೇಶ್ವರರು, ಶಿಷ್ಯ ಅಂದರೆ ಬಸವಣ್ಣ. ಇರುವರು ಇಬ್ಬರು ಪರಸ್ಪರ ಉಭಯ ಕುಶಲೋಪರಿ ಮಾತನಾಡುತ್ತಾ ಕುಳಿತುಕೊಂಡಾಗ ಶರಣರೆಲ್ಲರಿಗೂ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಮುಗ್ಧ ಸಂಗಮೇಶ್ವರರ ತಮ್ಮ ಗುರುಗಳ ಪರಿಚಯವನ್ನು ಅಲ್ಲಿರ್ತಕ್ಕಂಥ ಎಲ್ಲ ಶರಣರಿಗೂ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಆಗ ಆ ಗುರುಗಳಾಗಿರ್ತಕ್ಕಂಥ ಮುಗ್ಧ ಸಂಗಮೇಶ್ವರನ ಕಂಡಿರ್ತಕ್ಕಂಥ ಎಲ್ಲ ಶರಣ ಬಳಗ ಜ್ಞಾನ ಜ್ಯೋತಿಯ ಬೆಳಕು ಕಂಡಂತೆ ಕಾಣಿಸಿಕೊಳ್ತಕ್ಕಂಥ ಸಂಗಮೇಶ್ವರನನ್ನು ನೋಡಿ ಮನದಲ್ಲಿಯೇ ಆನಂದಪಟ್ಟು ತೃಪ್ತಿಯ ಉಸಿರನ್ನು ಬಿಡ್ತಾ ಇದ್ದಾರೆ. ಅವರ ಮುಖದಲ್ಲಿ ಜ್ಞಾನದ ಜ್ಯೋತಿ ಎಂಬ ಬೆಳಕು, ಅಂದರೆ ಅವರ ಮುಖ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು. ಅವರನ್ನು ನೋಡಿ ಬಹಳ ಆನಂದಪಟ್ಟರು ಅಂತಕ್ಕಂಥದ್ದು. ಆಗ ಪರಸ್ಪರ ಮಾತುಕತೆ ಮುಗಿದಾಗ ಮುಗ್ಧ ಸಂಗಮೇಶ್ವರರು ಬಸವಣ್ಣವರನ್ನು ಕುರಿತು
ಬಸವಾರ್ಯ ನನ್ನನ್ನು ಶೂಲೆಗೈಯುವುದಕ್ಕೆ ವೈಶ್ಯರ ಮನೆಗೆ ಕಳುಹಿಸಿಕೊಡು ಎಂದು ಕೇಳ್ತಾ ಇದ್ದಾರೆ. ಆಗ ಬಸವಣ್ಣನವರು ಮರು ಮಾತನಾಡದೆ ಅಪ್ಪನೇ ಗುರುದೇವ ಅಂತ ತಿಳ್ಕೊಂಡು ಈಗಲೇ ನಿಮ್ಮನ್ನು ಅಲ್ಲಿಗೆ ಕಳುಹಿಸಿಕೊಡ್ತಿದ್ದೇನೆ ಅಂತ ತಿಳ್ಕೊಂಡು ಆ ಗುರುಗಳಿಗೆ ಹೇಳಿದಾಗ ಎಲ್ಲ ಶರಣರಿಗೂ ಆಶ್ಚರ್ಯವಾಗ್ತಾಯಿದೆ. ಅಷ್ಟೇ ಸಂಕೋಚವೂ ಕೂಡ ಆಗ್ತಾಯಿದೆ. ಒಬ್ಬ ಗುರು ಆಗಿರ್ತಕ್ಕಂಥವ್ರು ವೈಶ್ಯ ಮನೆಗೆ ಹೋಗ್ತಾರಂತಂದ್ರೆ ಬಹಳ ಸಂಕೋಚ ಆಗ್ತಾಯಿದೆ. ಆಗ ಬಸವಣ್ಣನವರು ಆ ಗುರುವಿನ ಮನದ ಇಂಗಿತವನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳಿದ್ದರಿಂದ ನನ್ನ ಗುರುವಿನ ಮೊದಲ ಕಾರ್ಯ ಇಲ್ಲಿಂದ ಪ್ರಾರಂಭವಾಯಿತು ಎಂದು ಮನದೊಳಗೆ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ, ಆನಂದವನ್ನು ಪಡ್ತಾ ಇದ್ದಾರೆ. ಆ ತಕ್ಷಣವೇ ಶರಣರಾದ ಹಡಪದ ಅಪ್ಪಣ್ಣನವರನ್ನು ಕರೆದು, ಅಪ್ಪಣ್ಣನವರೇ, ನೀವು ನನ್ನ ಗುರುದೇವನನ್ನು ಸದ್ಗುಣಶೀಲೆ, ಭಕ್ತಿ ಸಂಪನ್ನೆ, ವಿಚಾರವಂತೆಯಾದ ವಿಚಾರ ನಾರಿಯ ಮನೆಗೆ ಕಳುಹಿಸಿ ಬನ್ನಿರಿ ಅಂತ ತಿಳ್ಕೊಂಡು ಆಜ್ಞಾಪನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬರ್ತಕ್ಕಂಥ ನಾಮಗಳು ಬಹಳ ವಿಶೇಷವಾಗಿರ್ತಕ್ಕಂಥವುಗಳು. ವಿಚಾರ ನಾರಿ ಅಂದರೆ ಸಕಲ ವಿಚಾರಗಳನ್ನು ಅರಿತುಕೊಂಡಿರ್ತಕ್ಕಂಥ ನಾರಿ ಅಂದರೆ ಸ್ತ್ರೀ. ಸರಿ, ಹಡಪದ ಅಪ್ಪಣ್ಣನವರಿಗೆ ಆಜ್ಞೆಯನ್ನು ಮಾಡಿದರು ಬಸವಣ್ಣನವರು. ಆ ಬಸವಣ್ಣನವರ ಅಪ್ಪಣೆಯಂತೆ ಹಡಪದ ಅಪ್ಪಣ್ಣನವರು ಸಂಗಮೇಶ್ವರನನ್ನು ಕರೆದುಕೊಂಡು ಆ ವಿಚಾರ ನಾರಿಯ ಮನೆ ಕಡೆಗೆ ಹೊರಡ್ತಾ ಇದ್ದಾರೆ. ಆ ಕಲ್ಯಾಣ ನಗರದ ಬೀದಿಯಲ್ಲಿ ಹಾಯ್ದು ಹೋಗುವಾಗ ಆ ಕಲ್ಯಾಣ ನಗರ ಭಕ್ತಿ, ಜ್ಞಾನ, ವೈರಾಗ್ಯದ ಬೀಡಾಗಿ ತೋರ್ತಾ ಇತ್ತು. ಎಲ್ಲರಲ್ಲಿ ಭಕ್ತಿ, ಎಲ್ಲರಿರ್ತಕ್ಕಂಥ ವಿಶೇಷ ಜ್ಞಾನ, ಎಲ್ಲರೂ ಹೊಂದಿರತಕ್ಕಂಥ ವೈರಾಗ್ಯ ಭಾವನೆ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಸಂಗಮೇಶ್ವರರು ಇದನ್ನು ಮನದಲ್ಲಿಯೇ ತಿಳಿದು ಮನದಲ್ಲಿಯೇ ಆನಂದ ಪಡ್ತಾ ಇದ್ರು. ಹೀಗೆ ಮುಂದೆ ಸಾಗುವಾಗ ಹಡಪದ ಅಪ್ಪಣ್ಣನವರು ದಾರಿಯಲ್ಲಿ ಬರುವ ಅನೇಕ ಶರಣರ ಮನೆಗಳನ್ನು ಸಂಗಮೇಶ್ವರನಿಗೆ ತೋರಿಸ್ತಾ ಇದ್ರು. ನೋಡಿ ಸ್ವಾಮಿ, ಇದು ವೀರ ಗಂಟಿ ಮಡಿವಾಳ ಮಾಚಿದೇವರ ಮನೆ, ಇದು ದೇವರ ದಾಸಿಮಯ್ಯನವರ ಮನೆ, ಇದು ಮೋಡಿಗೆ ಮಾರಯ್ಯನವರ ಮನೆ, ಇದು ಡೋಹರ ಕಕ್ಕಯ್ಯನವರ ಮನೆ, ಇದು ಅಂಬಿಗರ ಚೌಡಯ್ಯನವರ ಮನೆ, ಇದು ನೂಲಿ ಚಂದನಯ್ಯನವರ ಮನೆ. ಹೀಗೆ ಅನೇಕ ಶರಣರ ಮನೆಗಳನ್ನು ತೋರಿಸುತ್ತಾ ಅವರ ಭಕ್ತಿ, ಕಾಯಕ, ಜಂಗಮ ದಾಸೋಹದ ಬಗ್ಗೆ ವಿವರಿಸುತ್ತಾ ನಡೆಯುತ್ತಿರುವಾಗ ಇಬ್ಬರು ಆ ವಿಚಾರ ನಾರಿಯ ಮನೆಯ ಸಮೀಪಕ್ಕೆ ಬಂದಿದ್ದರು. ಇಲ್ಲಿ ಭಕ್ತರಿರ್ತಕ್ಕಂಥ ಭಕ್ತಿ, ಇನ್ನು ಪ್ರತಿಯೊಬ್ಬರ ಕಾಯಕ. ಬಸವಣ್ಣವ್ರು ಹೇಳ್ತಾ ಇದ್ರು, ಕಾಯಕವೇ ಕೈಲಾಸ ಅಂತಕ್ಕಂಥದ್ದು. ಪ್ರತಿಯೊಬ್ಬರು ತಮ್ಮ ಕಾಯಕವನ್ನು ಮಾಡಿ ಅದರಿಂದ ಬಂದಿರತಕ್ಕಂಥ ಹಣದಿಂದ ಜಂಗಮರನ್ನು ಮನೆಗೆ ಕರೆಸಿ ಜಂಗಮ ದಾಸೋಹ ಮಾಡ್ತಕ್ಕಂಥ ಒಂದು ನಿಯಮ. ಹೀಗೆ ಆ ಶರಣರ ಬಗ್ಗೆ ಹೇಳ್ತಾ ನಡೆದು ಬಂದು ಈಗ ವಿಚಾರನಾರಿಯ ಮನೆ ಹತ್ರ ಬರ್ತಾ ಇದ್ದಾರೆ.
ಅದೇ ಸಮಯಕ್ಕೆ ಅದೇ ಹೊತ್ತಿಗೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಅಸ್ತನಾಗಲು ಸನ್ನದ್ಧನಾಗಿದ್ದ. ಅಂದರೆ ಸೂರ್ಯ ಮುಳುಗಲಿಕ್ಕೆ ಪ್ರಾರಂಭ ಮಾಡಿದ್ದ ಅಂತಕ್ಕಂಥದ್ದು. ಆಗ ಆ ಓಣಿಯಲ್ಲಿ ಪ್ರತಿನಿತ್ಯದಂತೆ ವೇಶ್ಯೆಯರ ಕಾರ್ಯ ಅಥವಾ ಚಟುವಟಿಕೆ ಪ್ರಾರಂಭವಾಗಿತ್ತು. ಯಾವಾಗ ವೇಶ್ಯ ಅಂಗನೆಯರ ಅಂದರೆ ಸ್ತ್ರೀಯರು ಅವರ ಓಣಿಯಲ್ಲಿ ಮಹಾಪುರುಷನ ಪಾದ ಸ್ಪರ್ಶವಾಯಿತು, ಆಗ ಅಲ್ಲಿ ಇದ್ದ ವೇಶ್ಯ ಸ್ತ್ರೀಯರ ಉತ್ಸುಕತೆ ನಿಂತು ಅವರೇನು ತಮ್ಮ ಕಾಯಕದಲ್ಲಿ ಉತ್ಸುಕತೆಯನ್ನು ಹೊರಿದ್ರು ಅದೆಲ್ಲ ಕಳೆದು ಅಲ್ಲಿ ಭಕ್ತಿ ರಸ ಚಿಮ್ತಾ ಇದೆ. ಅವರಲ್ಲಿ ಕಾಯಕ ಮರೆತು ತಮ್ಮ ಕಾಯಕವನ್ನು ಬಿಟ್ಟು ಅವರಲ್ಲಿ ಭಕ್ತಿ ಚಿಮ್ತಾ ಇದೆ. ಬೀದಿಯ ಎಲ್ಲ ತರುಣಿಯರು ಸೂರ್ಯ ಪ್ರಕಾಶದಂತೆ ಬೆಳಗುತ್ತಾ ಬರುತ್ತಿರತಕ್ಕಂಥ ಮಹಾಮಹಿಮನನ್ನು ಭಕ್ತಿಯಿಂದ ನೋಡುತ್ತಾ ಕೈ ಮುಗಿದುಕೊಂಡು ನಿಂತುಕೊಳ್ತಾ ಇದ್ದಾರೆ. ಆ ಸಮಯದಲ್ಲಿ ಅವರಿಗೆ ಗಿರಾಕಿಗಳು ಬರ್ತಕ್ಕಂಥ ಸಮಯ. ಅದನ್ನೆಲ್ಲ ಮರೆತು ಆ ಮಹಾಮಹಿಮನ ದರ್ಶನವನ್ನು ಪಡೆದು ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ನಿಂತುಕೊಳ್ತಾ ಇದ್ದಾರೆ. ಆಗ ತಮ್ಮನ್ನು ತಾವೇ ಮರಿತಾ ಇದ್ದಾರೆ. ಹಾಗೆ ಎಲ್ಲರೂ ನಿಂತುಕೊಂಡು ನೋಡುತ್ತಿರುವಾಗ ಹಡಪದ ಅಪ್ಪಣ್ಣನವರು ಮುಂದೆ ಮುಂದೆ ನಡೆದು ಭಕ್ತಿ ಸಂಪನ್ನೆ ವಿಚಾರ ನಾರಿಯ ಮನೆಗೆ ಬರ್ತಾ ಇದ್ದಾರೆ. ಆ ವಿಚಾರ ನಾರಿಯ ಮನೆಯ ಬಾಗಿಲಲ್ಲಿ ನಿಂತು ಅಪ್ಪಣ್ಣನವರು ಮಹಾಮಹಿಮನಾಗಿರ್ತಕ್ಕಂಥ ಮುಗ್ಧ ಸಂಗಮೇಶ್ವರ ಬರುವಿಕೆಯನ್ನು ಆ ವಿಚಾರ ನಾರಿ ತಮ್ಮ ಮನೆಗೆ ಬಂದಿರತಕ್ಕಂಥ ಮಹರ್ಷಿಗಳನ್ನು ನೋಡಿ ಆಕೆ ಗೆಳತಿಯರ ಜೊತೆಗೆ ಮಾತನಾಡುತ್ತಾ ಕೂತುಕೊಂಡಿದ್ಲು. ಇವರನ್ನು ನೋಡಿದ ತಕ್ಷಣ ಎದ್ದು ಬಂದು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಬನ್ನಿ ಶರಣರೇ ಎಂದು ಆದರದಿಂದ ಅವರನ್ನು ಬರಮಾಡಿಕೊಂಡು ಒಳ್ಳೆಯ ಭಕ್ತಿಯಿಂದ ಈರುವರನ್ನು ಒಳಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆಗ ಈ ಮಹಾಮಹಿಮನಾಗಿರ್ತಕ್ಕಂಥ ಸಂಗಮೇಶ್ವರನ ನೋಡಿ ದಿಗಿಲುಗೊಂಡಿರ್ತಕ್ಕಂಥ ವಿಚಾರನಾರಿಗೆ ಹಡಪದ ಅಪ್ಪಣ್ಣವರು ಹೇಳ್ತಾ ಇದ್ದಾರೆ, ಇವರು ಬೇರೆ ಯಾರೂ ಅಲ್ಲ, ಬಸವಣ್ಣವರ ಗುರುಗಳು. ಇವರ ಹೆಸರು ಮಹಾಪುರುಷ ಸಂಗಮೇಶ್ವರ ಅಂತ ತಿಳ್ಕೊಂಡು ಇವರ ಬೇಡಿಕೆಯ ಮೇರೆಗೆ ಬಸವಣ್ಣವರು ನಿನ್ನಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ, ಇವರನ್ನು ಉಪಚಾರ ಮಾಡು ಅಂತ ತಿಳ್ಕೊಂಡು ಹೇಳಿ ಅಪ್ಪಣ್ಣನವರು ಮರಳಿ ತಮ್ಮ ಮಹಾಮನೆಗೆ ಹೊರಟು ಹೋದರು ಅಂತಕ್ಕಂಥದ್ದು. ಆಗ ವಿಚಾರನಾರಿ ಕುಲದಿಂದ ವಯಸ್ಸಿಯಾದರೂ ಕೂಡ ಭಕ್ತಿಶೀಲರಾಗಿದ್ಲು. ಗುರುಲಿಂಗ ಜಂಗಮರ ಅರ್ಚನೆಯನ್ನು ಪರಿಪೂರ್ಣವಾಗಿ ಅರಿತುಕೊಂಡವಳಾಗಿದ್ಲು, ತಿಳಿದುಕೊಂಡವಳಾಗಿದ್ಲು. ಆಗ ಆ ವಿಚಾರ ನಾರಿಯು ಆ ಸಂಗಮೇಶ್ವರ ಮುಂದೆ ಬಂದು ನಿಂತು ಕೈ ಮುಗಿದು ನನಗೆ ನಿಮ್ಮ ಸೇವೆಗೈಯಲು ಅಪ್ಪಣೆ ಕೊಡಬೇಕು ಸ್ವಾಮಿ ಅಂತ ತಿಳ್ಕೊಂಡು ಅವರಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಆಗ ಮುಗ್ಧ ಸಂಗಮೇಶ್ವರರು, ತಾಯಿ, ನಾನು ಈಗ ಸ್ನಾನ ಮಾಡಿ ಇಷ್ಟಲಿಂಗಾರ್ಚನೆಯನ್ನು ಮಾಡಿಕೊಳ್ಳಬೇಕು. ಆದ ಕಾರಣ ಈಗ ನೀನು ಸ್ನಾನಕ್ಕೆ ಲಿಂಗಾರ್ಚನೆಗೆ ಅಣಿ ಮಾಡಬೇಕೆಂದು ಅಪ್ಪಣೆಯನ್ನು ಕೊಟ್ಟಾಗ, ಅಣಿ ಅಂದರೆ ಸಿದ್ಧ, ತಯಾರು ಮಾಡಬೇಕಂತ ತಿಳ್ಕೊಂಡು ಅಪ್ಪಣೆಯನ್ನು ಕೊಟ್ಟಾಗ
ವಿಚಾರನಾರಿ ಹಾಗೂ ಆಕೆಯ ಗೆಳತಿಯರು ಬಹಳ ಬೆಕ್ಕಸ ಬೆರಗಾಗ್ತಾ ಇದ್ದಾರೆ, ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಇವರು ಸಾಮಾನ್ಯ ಮನುಷ್ಯರಲ್ಲ, ಸಾಕ್ಷಾತ್ ಪರಮಾತ್ಮನೇ ಎಂದು ತಮ್ಮಲ್ಲಿಯೇ ಮಾತನಾಡಿಕೊಂಡು ಅವರ ಆ ಸೇವೆಗೆ ಅವರು ತಯಾರಾಗ್ತಾ ಇದ್ದಾರೆ. ಆ ಕ್ಷಣದಲ್ಲಿಯೇ ಸೂರ್ಯ ಮುಳುಗಿ ಕತ್ತಲೆ ಆಗ್ತಾ ಇದೆ. ಆ ವಿಚಾರ ನಾರಿ ತನ್ನ ಓಣಿಯ ಎಲ್ಲ ಗೆಳತಿಯರನ್ನು ಕರೆದು ಶಿವಯೋಗಿಗಳ ಸ್ನಾನಕ್ಕೆ ಪೂಜೆಗೆ ವ್ಯವಸ್ಥೆ ಮಾಡಲಿಕ್ಕೆ ಆಜ್ಞೆಯನ್ನು ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು. ಆಗ ಆ ಓಣಿಯಲ್ಲಿರ್ತಕ್ಕಂಥ ಎಲ್ಲ ವೇಶ್ಯಾತರುಣಿಯರು ಉತ್ಸಾಹದಿಂದ ಹಾಗೂ ಭಕ್ತಿ ಭಾವದಿಂದ ಈಗ ನಮ್ಮ ಭಾಗ್ಯದ ಬಾಗಿಲು ತೆರೆಯಿತು, ಜ್ಞಾನದ ಬೆಳಕು ಚೆಲ್ಲಿತು ಅಂತ ತಿಳ್ಕೊಂಡು ಒಳ್ಳೊಳ್ಳೆಯ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಮುಡಿಯಲ್ಲಿ ಮಲ್ಲಿಗೆಯನ್ನು ಮುಡಿದುಕೊಂಡು ಮಹಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲರೂ ಸೇರಿ ಆ ಗುರುಗಳ ಸ್ನಾನಕ್ಕೆ ಹಾಗೂ ಇಷ್ಟಲಿಂಗ ಪೂಜೆಗೆ ಬೇಕಾಗತಕ್ಕಂಥ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಕ್ಕೆ ಅವರು ಉತ್ಸುಕರಾದರು ಅಂತಕ್ಕಂಥ ವಿಷಯದೊಂದಿಗೆ ಇವತ್ತಿನ ಈ ಪ್ರವಚನ ಮಂಗಲಾರತಿಯೊಂದಿಗೆ ಮಂಗಲ ಆಗ್ತಾ ಇದೆ. ಜಯ ಜಯ ನಂ ಪಾರ್ವತಿ ಪತಿ ಹರ ಹರ.